ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿ ಇದ್ದಾರೆ ನಮ್ಮ CCA ಸಂಗೀತ ಶಿಕ್ಷಕಿಯಾಗಿರುವ ಶ್ರೀಮತಿ ಭಾಗ್ಯೇಶ್ವರಿ ಮಯ್ಯ ಅವರು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಶಿಕ್ಷಕಿಯಾಗಿರುವ ಇವರು ಕಳೆದ 15 ವರ್ಷಗಳಿಂದ ಹಲವು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದಾರೆ. ಬನ್ನಿ ಅವರ ಸಂಗೀತಯಾನ ಮತ್ತು ಅನುಭವಗಳನ್ನು ತಿಳಿಯೋಣ. ನಮಸ್ಕಾರ. ಗುರುಕುಲ ಸರಣಿ ದ ವಾಯ್ಸ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ಲರ್ನಿಂಗ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ನಮ್ಮ CCA ಸಂಗೀತ ಶಿಕ್ಷಕಿಯಾದ ಶ್ರೀಮತಿ ಭಾಗ್ಯೇಶ್ವರಿ ಮಯ್ಯ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಮೇಡಮ್, ಮೊದಲನ ಪ್ರಶ್ನೆಯೊಂದಿಗೆ ಆರಂಭಿಸೋಣ. ಸುಮಾರು 15 ವರ್ಷಗಳಿಂದ ಛಾಯಾತರಂಗಿಣಿ ಸಂಗೀತ ಶಾಲೆಯ ಮೂಲಕ ನೂರಾರು ಮಕ್ಕಳಿಗೆ ಸಂಗೀತವನ್ನು ಕಲಿಸುತ್ತಿದ್ದೀರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ ಹಾಗೂ ಕರೋಕೆ ಸಂಗೀತವನ್ನು ಕಲಿಸುತ್ತಿದ್ದೀರಿ. ಒಬ್ಬ ಸಂಗೀತ ಶಿಕ್ಷಕಿಯಾಗಿ ನಿಮ್ಮ ಈ ಪಯಣದಲ್ಲಿ ನಿಮಗೆ ಒಂದು ಅತ್ಯಂತ ಸಂತೋಷ ನೀಡಿದ ಕ್ಷಣ ಯಾವುದು? ಖಂಡಿತವಾಗಲು ನನಗೆ ನನ್ನ ಸಂಗೀತದ ಪಯಣದಲ್ಲಿ ಸಂತೋಷ ನೀಡಿದ ಕ್ಷಣ ಅಂದರೆ ಅದು ಛಾಯಾತರಂಗಿಣಿ ಸಂಗೀತ ಶಾಲೆಯ ದಶಮ ಸಂಭ್ರಮ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನನ್ನ ಸಂಗೀತ ಗುರುಗಳಾದ ವಿದ್ವಾನ್ ಮಧುರೂಪಿ ಬಾಲಸುಬ್ರಹ್ಮಣ್ಯಂ ಸರ್, ಹಾಗೆ ನನ್ನ ತಂದೆಯವರಾದ ಶ್ರೀಯುತ ರಂಗನಾಥ ಉಡುಪ, ಹಾಗೆ ನಮ್ಮ ತಾಯಿ ಮನೆ ಸಿದ್ದಾಪುರ, ಆ ಕಡೆ ಹೆಮ್ಮೆಯ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗೆಯವರು, ಹೀಗೆ ಮತ್ತು ನನ್ನ ಮನೆಯವರು, ಕುಟುಂಬದವರು, ಹಾಗೆ ನಾನು ಎಲ್ಲೆಲ್ಲ ಕ್ಲಾಸ್ ಮಾಡ್ತೇನೆ ಅಲ್ಲೆಲ್ಲ ಕಡೆಯಿಂದನೂ ಸಂಗೀತ ಸ್ಟೂಡೆಂಟ್ಸ್ ಎಲ್ಲ ಬಂದು ಕಾರ್ಯಕ್ರಮ ಅತ್ಯದ್ಭುತವಾಗಿ ನಮ್ಮ ಕೋಟ ಕಾರಂತ ಥೀಮ್ ಪಾರ್ಕಲ್ಲಿ ನಡೆಯಿತು. ಅದು ಆ ದಿನವನ್ನು ನಮಗೆ ಮರೆಯಲು ಸಾಧ್ಯವಿಲ್ಲ, ಅಂತ ಅದ್ಭುತ ಕ್ಷಣ. ನೀವು ಸಂಗೀತ ತರಬೇತಿದಾರಿಯಾಗಿ ಮಾತ್ರವಲ್ಲದೆ ವಿವಿಧ ಸಂಗೀತ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಸೇವೆ ಸಲ್ಲಿಸಿದ್ದೀರಿ. ಸಂಗೀತ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಲು ಬಯಸುವ ವಿದ್ಯಾರ್ಥಿಗಳು ಯಾವ ಗುಣಗಳನ್ನು ಬೆಳೆಸಿಕೊಳ್ಳಬೇಕಾಗಿ ನೀವು ನನಗೆ ಸಲಹೆ ನೀಡುತ್ತೀರಿ? ಖಂಡಿತ. ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಶಾಲಾ ಪಠ್ಯ ಕ್ರಮ ಅದನ್ನು ಓದುವ ರೀತಿ ಹೇಗೆ ಇರ್ತದೆ, ಹಾಗೆ ಪಠ್ಯೇತರ ಚಟುವಟಿಕೆ ಅಂದರೆ ಸಂಗೀತ ಆಗಲಿ, ಹಾಗೆ ಬೇರೆ ಬೇರೆ ವಿವಿಧ ಲಲಿತ ಕಲೆಗಳೇ ಆಗಲಿ, ಪ್ರತಿಯೊಂದನ್ನು ಆರಾಮಾಗಿ ಅಭ್ಯಾಸ ಮಾಡ್ತಾ ಇರಬೇಕು. ಆ ದಿವಸಕ್ಕೆ ಮಾತ್ರ ಪ್ರತಿ ದಿವಸ ಅಪ್ಡೇಟ್ ಇರಬೇಕು. ಆವಾಗ ಅದನ್ನು ಏನು ಕಲಿಸಿಕೊಡ್ತಾರೆ ಗುರುಗಳು ಅದನ್ನು ಕರಗತ ಮಾಡಿಕೊಂಡು, ನಂತರ ಈ ಶಾಸ್ತ್ರೀಯ ಸಂಗೀತ ಅನ್ನೋದು ಯಾವತ್ತೂ ಬೇಸ್, ಅದನ್ನು ನಾವು ಗಟ್ಟಿ ಮಾಡಿಕೊಂಡ್ರೆ ಬೇರೆ ಬೇರೆ ಅದರ ನಾನಾ ಪ್ರಕಾರಗಳಲ್ಲೂ ನಾವು ಸ್ಥಿಮಿತ ಸಾಧಿಸಿಕೊಳ್ಳಲು ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರತಿ ದಿವಸ ಅಭ್ಯಾಸ ಮಾಡಬೇಕು. ಹಾಗೆ ನೀವು ಮುಂದೆ ಕೂಡ ಅದೇ ರೀತಿ ಕಲಿಸುವ ಹಾಗೆ ಸಾಧ್ಯ. ಧನ್ಯವಾದಗಳು ಮೇಡಮ್. ನಿಮ್ಮ ಸಂಗೀತಯಾನದ ಅಮೂಲ್ಯ ಅನುಭವಗಳು ಮತ್ತು ಪ್ರೇರಣಾದಾಯಕ ಸಂದೇಶಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಸಂಗೀತವು ಕೇವಲ ಒಂದು ಕಲೆಯಲ್ಲ, ಅದು ಜೀವನದ ಮೌಲ್ಯಗಳನ್ನು ಬೆಳೆಸುವ ಸಾಧನ ಎಂಬುದನ್ನು ಇಂದಿನ ಸಂವಾದ ನಮಗೆ ಮನದಟ್ಟು ಮಾಡುತ್ತದೆ. ಇದು ಗುರುಕುಲ ಸರಣಿ ದ ವಾಯ್ಸ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ಲರ್ನಿಂಗ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳು ಮತ್ತು ಕಲಿಕೆಯ ಹೊಸ ಆಯಾಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕಲಿಯುತ್ತೀರಿ, ಮೌಲ್ಯಗಳನ್ನು ಬೆಳೆಸಿಕೊಳ್ಳುತ್ತೀರಿ, ನಿಮ್ಮ ಪ್ರತಿಭೆಯನ್ನು ಅರಳಿಸುತ್ತೀರಿ. ನಮಸ್ಕಾರ.